ಎಲ್ರಿಗೂ ಗುಡ್ ಈವ್ನಿಂಗ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮೋನಿಶಾ ಇಲ್ಲಿ ಬರ್ತ್ಡೇ ಮುಗಿದ ನಂತರ ಬಲೂನ್ನ ಜೊತೆ ಮಲಗಿದ್ಲು. ಸೊ ನನಗನ್ನಿಸ್ತು ಯಾಕೆ ವಿಡಿಯೋ ಮಾಡಬಾರ್ದು ಅಂತ. ಸೊ ಹಾಗಾಗಿ ವಿಡಿಯೋ ಮಾಡಿದೆ ಸ್ವಲ್ಪ. ಹಾಗೆ ಅವಳಲ್ಲಿ ಕೇಳ್ತಾ ಇದ್ದೆ, ಒಂದೊಂದು ಬಲೂನ್ ರಾತ್ರಿ ಒಡೆದೋದ್ರೆ ಹೇಗಾಗ್ಬೋದು ಅಂತ. ಸೊ ಹೇಳ್ತಾ ಇದ್ಲು, ಇಲ್ಲಪ್ಪ ರಾತ್ರಿ ಒಡೆದೋದ್ರೆ ನಾನು ಕೂಡ ಇಲ್ಲಿ ಮಂಚದಿಂದ ಕೆಳಗೆ ಬೀಳ್ತೇನೆ ಅಂತ ಹೇಳ್ತಾ ಇದ್ಲು. ಸೊ ತುಂಬ ಅವಳಿಗೆ ಬರ್ತ್ಡೇ ಅಂದರೆ ಮುಂಚೆ ಎಲ್ಲ ಅವಳು 1 ತಿಂಗಳಿಗಿಂತ ಮುಂಚೆನೇ ಹೇಳ್ತಾ ಇದ್ಲು, ನಂದು ಬರ್ತ್ಡೇ ಬರ್ತಾ ಇದೆ ಅಂತ ಹೇಳ್ತಾ ಇದ್ಲು. ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾಳೆ. ಕಡಿಮೆ ಅಂದರೆ ತುಂಬ ಅಲ್ಲ, ಸ್ವಲ್ಪ ಕಡಿಮೆ ಮಾಡಿದ್ದಾಳೆ. ಸೊ ಬಲೂನ್ನ ಜೊತೆ ಮಲಗಬೇಕಾದ್ರೆ ಸ್ವಲ್ಪ ವಿಡಿಯೋ ಮಾಡಿದೆ. ಇವರು ದೇವರಿಗೆ ಹೂ ಇಟ್ಕೊಂಡು ಬರಲಿಕ್ಕೆ ಅಂತ ಹೋಗಿದ್ದಾರೆ. ಜೊತೆಗೆ ಇವ ಕೂಡ ಹೋಗಿದ್ದಾನೆ ನೋಡಿ. ಬೆಳಿಗ್ಗೆನೆ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ. ನಿನ್ನೆ ಮಳೆ ತುಂಬ ಜೋರಾಗಿತ್ತು. ಮನುಷ್ಯನ ಬಟ್ಟೆಗೆ ಕೇಕ್ ತರಬೇಕಾದ್ರೆ ನಾನು ಇದನ್ನು ಹಾಕ್ಕೊಂಡು ಹೋಗಿದ್ದೆ. ಸೊ ನೋಡಿ, ಹಿಂದ್ಗಡೆಯಿಂದ ಹೋಗ್ತಾ ಇದ್ದಾನೆ, ಒಟ್ಟಿಗೆ ಜೊತೆಯಲ್ಲಿ ಹೋಗ್ತಾ ಇದ್ದಾನೆ ನೋಡಿ. ಇದು ಕೂಡ ಬೇಗ ಬೇಗ ಹೋಗ್ತಾ ಇದ್ದಾನೆ. ಚಿಕ್ಕು ದಾಯ್ ಒಟ್ಟಿಗೆ ಪೋಪುನಿ ಇದಾಯ್ ಪೋಪುನಿ. ಅರೆ ಪೂ ಕೊಯ್ಯಾರ ಗೊತ್ತಿದ್ದಿಂದ ಬರ್ಪು ಜನ ಒಂಚಿ ಬರ್ಪು ನಿಂದೆ ಗೊತ್ತಾವ ಜಾತ ಅಂಚಿಗೆ ಓಪುನ ಇಂಚಿಗೆ ಓಪುನ ಅಂದೆ ಬಲ. ಸೊ ಬೆಳಿಗ್ಗೆನೆ ತುಂಬ ಡಲ್ಲಾಗಿದೆ, ಅಂದರೆ ಮಳೆ ಬರುವ ಲಕ್ಷಣ ಇದೆ. ತುಂಬ ಡಲ್ ಕಾಣಿಸ್ತಾ ಇದೆ, ಒಂಥರ ಸಂಜೆ ಆದಾಗೆ ಕಾಣಿಸ್ತಾ ಇದೆ. ಪೂ ಕಂತಾನ ಚಿಕ್ಕು ಪೂ ಕಂತಾನ ಪೂ ಯಪ್ಪ ಇನ್ನು ಅವಸ್ಥೆಡು ಬಲ್ಲಿ ಹೊಟ್ರೆ. ಬೆಳಿಗ್ಗೆನೆ ಫ್ರಿಜ್ಜಿಂದ ತೆಗೆದು ತಿಂತಾ ಇದ್ದಾಳೆ ನೋಡಿ. ಇಷ್ಟು ಬೆಳಿಗ್ಗೆನೆ ಹಾಗೆ ಬೆಕ್ಕುಗಳಿಗೆ ಕೂಡ ಹಾಕಿದ್ದಾಳೆ ನೋಡಿ. ಇವನಿಗೆ ಬೇಡ ಅಂತೆ. ಡೋರ್ ಕ್ಲೋಸ್ ಮಾಡಿ ಫ್ರಿಜ್ದ. ಅವಳಿಗೆ ಹೇಳ್ತಾ ಇದ್ದಾಳೆ ಹ್ಯಾಪಿ ಬರ್ಡೇ ಟು ಮೀ ಅಂತ. ಬಲೂನೇಗೆ ನಿನ್ನೆ ಮಲ್ಕೊಂಡಿದ್ದು ಪುಳಕೊಂಡಿ ಅದ ಅಂತೆ ನೋಡ್ರ. ಹೋಟೆಲಿನಿಂದ ಪರೋಟ ಇಟ್ಕೊಂಡು ಬಂದರು. ಸೊ ಅದ್ರ ಜೊತೆಗೆ ಬ್ಲ್ಯಾಕ್ ಟೀ. ಮೋನಿಶನಿಗೆ ಪನ್ನೀರ್ ಮತ್ತು ಪರೋಟ. ನಾನು ಪನ್ನೀರ್ ತಗೊಳ್ಳಿಲ್ಲ, ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಪನ್ನೀರ್. ಸೊ ಇವರು ಕೂಡ ಇಲ್ಲಿ ಕೂತ್ಕೊಂಡು ಹಲೋ ನೋಡಿ, ಕಣ್ಣು ಏನಾಗಿದೆ ಅಂತ ನೋಡಿ. ಏನೋ ಆಗಿದೆ ಕಣ್ಣಿಗೆ, ಏನು ಅಂತ ಗೊತ್ತಿಲ್ಲ. ಈಗ ಡಾಕ್ಟ್ರ್ ಹತ್ರ ಹೋಗಬೇಕಷ್ಟೆ ನಾನು. ಏನೋ ಒಂಥರ ಉರಿ ಅನ್ನಿಸ್ತಾ ಇದೆ. ನನಗನ್ಸುತ್ತೆ ಏನಾದರೂ ಕಚ್ಚಿದೆ ಅಂತ ಅನ್ನಿಸ್ತಾ ಇದೆ. ಸೊ ನೋಡಬೇಕು ಏನಾಗಿದೆ ಅಂತ. ತುಂಬ ಬೆಳಿಗ್ಗೆ ಹೀಗಿತ್ತು, ಇದೇ ರೀತಿ ಇತ್ತು ಬೆಳಿಗ್ಗೆ. ಈಗ ಸ್ವಲ್ಪ ಬಿಡಿಸ್ಲಿಕ್ಕೆ ಸಾಧ್ಯ ಆಯಿತು ನನಗೆ. ಯಾಕೆ ಏನು ಅಂತ ಗೊತ್ತಿಲ್ಲ. ನೋಡಬೇಕು, ಇವತ್ತು ಮದ್ದಿಗೆ ಹೋಗಬೇಕು ನೋಡಿ. ಇಷ್ಟು ಸೊ ತುಂಬ ಬಿಸಿಲು ಬಂದಾಗ ನನಗೆ ಮುಖದಲ್ಲೆಲ್ಲ ಪ್ಯಾಚಸ್ ಆಗ್ತದೆ. ಸೊ ಈ ವರ್ಷ ಮಾತ್ರ ಈ ರೀತಿ ಆಗ್ತಾಯಿದೆ, ಪ್ಯಾಚಸ್ ಆಗ್ತಾಯಿದೆ. ಮೊನ್ನೆ ಇಲ್ಲಿ ಒಂದು ಪ್ಯಾಚಸ್ ಇತ್ತು, ಬಟ್ ಇವತ್ತು ಸರಿಯಾಗಿದೆ ನೋಡಿ. ಬಟ್ ಇಲ್ಲಿ ದಪ್ಪ ಆಗಿದೆ, ಇಷ್ಟು ಭಾಗ ದಪ್ಪ ಆಗಿದೆ. ಇದು ಬಿಸಿಲಿಂದ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಸೊ ಈಗ ನೋಡಬೇಕು, ಒಮ್ಮೆ ಡಾಕ್ಟ್ರ್ ಹತ್ರ ಹೋಗಬೇಕು, ಏನು ಹೇಳ್ತಾರೆ ಅಂತ ನೋಡಬೇಕು. ನೋಡಿ, ಇಷ್ಟು ಸಾರಿ ಬ್ಲೌಸ್ ಇದೆ. ಇದರಲ್ಲಿ ತುಂಬ ನನಗೆ ಬೇಡವಾದ್ದು ಕೂಡ ಇದೆ, ಹಾಗೆ ಬೇಕಾದ್ದು ಕೂಡ ಇದೆ. ಸೊ ಎಲ್ಲವನ್ನು ಒಟ್ಟಿಗೆ ಹಾಕಿದ್ದೇನೆ, ಒಂದು ರಾಶಿ ಇದೆ. ಸೊ ಈಗ ಇದನ್ನೆಲ್ಲ ಕ್ಲಿಯರ್ ಮಾಡಿ ಈ ಬ್ಯಾಗಲ್ಲಿ ಹಾಕಬೇಕು ಅಂತ ಇದ್ದೇನೆ. ಸೊ ಇದನ್ನು ನಾನೇ ಸ್ಟಿಚ್ ಮಾಡಿದೆ. ಸೊ ಈಗ ಈ ಬ್ಲೌಸ್ಗಳನ್ನೆಲ್ಲ ಒಂದು ಕಡೆ ಇಡಬೇಕು ಅಂತ ಅಂದ್ಕೊಂಡಿದ್ದೇನೆ. ನನಗೆ ಒಂದೇ ಕಡೆ ಸಿಗಬೇಕು ಅಂತ ಅಂದ್ಕೊಂಡು
ಎಲ್ಲವನ್ನು ನೀಟಾಗಿ ಜೋಡಿಸಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಇಲ್ಲಿ ಫೈನಲಿ ಹೀಗೆ ಈ ರೀತಿ ಸೆಟ್ ಮಾಡಿದೆ. ಈ ಬ್ಯಾಗ್ ಹೊಲ್ದಿದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಯಿತು. ಇದು ಇವರ ಜೀನ್ಸ್ ಪ್ಯಾಂಟ್, ಅದರಿಂದ ನಾನು ಮೊನ್ನೆ ಹೊಲ್ದಿರುವಂಥದ್ದು. ಹಾಗೆ ನೋಡಿ ಇಲ್ಲಿ ಸ್ವಲ್ಪ ಬ್ಲೌಸ್ ಕಾಣಿಸ್ತಾ ಇದೆ, ಅದು ನನಗೆ ಬೇಡ ಬ್ಲೌಸು, ಯಾಕಂದರೆ ಅದರ ಸ್ಯಾರಿ ಎಲ್ಲ ಹಾಳಾಗಿದೆ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ತಾ ಇಲ್ಲ. ಇದು ಎಷ್ಟು ಯೂಸ್ ಮಾಡುವಂತಹದ್ದು. ಹಾಗೆ ಇಲ್ಲಿ ಒಂದು 3 ಬ್ಲೌಸ್ ಉಳಿದಿದೆ, ಇದು ಇದರಲ್ಲಿ ಸೆಟ್ ಆಗ್ತಾ ಇಲ್ಲ. ಸೊ ನೋಡೋಣ ಏನು ಮಾಡೋದು ಅಂತ. ಸ್ಯಾರಿ ಜೊತೆನೇ ಇಟ್ಟುಬಿಡ್ತೇನೆ. ಸೊ ಇದನ್ನು ಈ ರೀತಿ ಇಟ್ಟಿದ್ದೇನೆ. ಕ್ಲಿಯರಾಗಿ ನನಗನ್ಸುತ್ತೆ ಇನ್ನು ಸ್ವಲ್ಪ ನಿಧಾನವಾಗಿ ಇದನ್ನು ಬ್ಲೌಸನ್ನು ಹುಡುಕಿ ತೆಗಿಬೋದು ಅಂತ. ಒಂದೇ ಕಡೆ ಇದೆ ಅಲ್ವಾ, ಸೊ ಹಾಗಾಗಿ. ಗುಡ್ ಮಾರ್ನಿಂಗ್. ನೋಡಿ ಸ್ವಲ್ಪ ಕಡಿಮೆ ಆಗಿದೆ, ತೊಂದರೆ ಇಲ್ಲ, ಈಗ ಕಮ್ಮಿ ಆಯಿತು. ಏನು ಅಂತ ನನಗೂ ಗೊತ್ತಿರಲಿಲ್ಲ. ಒಂದೊಂದು ಸಾರಿ ಇರ್ತದಲ್ಲ, ಗೊತ್ತಾಗೋದಿಲ್ಲ ಏನಾಗ್ತದೆ ಅಂತ. ಮಳೆ ಬರ್ತಾ ಇದೆ, ಹನಿ ಹನಿ ಮಳೆ ಬರ್ತಾ ಇದೆ ನೋಡಿ. ಖುಷಿ ಅನ್ನಿಸ್ತಾ ಇದೆ, ಯಾಕಂದರೆ ತುಂಬ ದಿನಗಳಿಂದ ತುಂಬ ಶೆಕೆ ಅನ್ನಿಸ್ತಾ ಇತ್ತಲ್ವ, ಈಗ ಕೋಲ್ಡ್ ಆಗಿದೆ. ಸೊ ಚೆನ್ನಾಗಿ ಅನ್ನಿಸ್ತಾ ಇದೆ, ಒಂಥರ ಖುಷಿ ಅನ್ನಿಸ್ತಾ ಇದೆ. ಆದರೆ ಮೋನಿಶಾ ಮತ್ತು ಇವರು ಮಳೆ ಬರ್ತದೆ ಅಂತೇಳಿ ಭಾರಿ ಟೆನ್ಷನಲ್ಲಿ ಹೋದರು. ನಿಮಗೇನು, ನೀವು ಮನೆ ಒಳಗಿರ್ತೀರಿ, ನಾವು ಹೊರಗಡೆ ಹೋಗ್ತೇವಲ್ಲ, ನಮ್ಮ ಕಾಲೆಲ್ಲ ಒದ್ದೆ ಆಗ್ತದೆ ಅಮ್ಮ ಅಂತ ಹೇಳಿಕೊಂಡು ಹೋದ್ಲು. ತಿಂಡಿ ಇನ್ನೂ ಮಾಡಬೇಕಷ್ಟೇ, ರೆಡಿ ಮಾಡ್ತಾ ಇದ್ದೇನೆ. ಕುಟ್ಟಮುಗೇರಿಗೆ ಅಂತ ಹೊರಟಿದ್ದೇನೆ, ಒಮ್ಮೆ ಹೋಗಿ ನೋಡಿ ಬರುವ ಅಂತೇಳಿ. ಹಾಗೆ ಇವರು ಹೆಲ್ಮೆಟ್ ಕೂಡ ಮರ್ತೋಗಿದ್ದಾರೆ, ಇವರಿಗೆ ಬೇಕಾ ಏನು ಅಂತ ಕೇಳ್ತೇನೆ. ಇವತ್ತು ಹಾಗೆ ಹೋಗಿದ್ದಾರೆ, ಇಲ್ಲದಿದ್ದರೆ ಅವರಿಗೆ ಯಾವಾಗಲೂ ನಾನು ನೆನಪು ಮಾಡ್ತೇನೆ, ಹೆಲ್ಮೆಟ್ ಇಟ್ಕೊಂಡಿದ್ದೀರಾ ಅಂತ ಕೇಳ್ತೇನೆ. ಸೊ ನನ್ನ ಹೆಲ್ಮೆಟ್ ಇಲ್ಲಿದೆ, ನಾನು ಇಟ್ಕೊಳ್ತೇನೆ. ಒಂದು ನಿಮಿಷ. ಸೇಫ್ಟಿ ಮಾಡ್ಕೊಳ್ಳೋಣ. ಇನ್ನು ಇವ್ರ ಹೆಲ್ಮೆಟ್ನ ಹಿಡ್ಕೊಂಡು ಹೋಗೋಣ, ಗಾಡೀಲಿ ಹೋಗ್ತಾನೆ. ಇವರಿಗೆ ಮೊದಲು ಕೇಳ್ತೇನೆ, ಇವರಿಗೆ ಬೇಕಾ ಹೆಲ್ಮೆಟ್ ಅಂತ. ಮರ್ತು ಹೋಗಿದ್ದಾರಾ ಅಥವಾ ಬೇಡ ಅಂತ, ಬೇರೆ ಇದೆಯಾ ಅವರಲ್ಲಿ ಅಂತ ಗೊತ್ತಿಲ್ಲ ನನಗೆ. ಓ ಶಾಯದ್ ಅವರು ಇನ್ನೊಂದು ಹೆಲ್ಮೆಟ್ ಇಟ್ಕೊಂಡು ಹೋಗಿದ್ದಾರೆ. ಓ ನನಗನ್ಸೋ ಪ್ರಕಾರ ಅವರು ಇನ್ನೊಂದು ಇಟ್ಕೊಂಡು ಹೋಗಿದ್ದಾರೆ, ಇನ್ನೊಂದು ಹೆಲ್ಮೆಟ್ನ ಇಟ್ಕೊಂಡು ಹೋಗಿದ್ದಾರೆ. ನನಗೆ ಗೊತ್ತಿರಲಿಲ್ಲ, ನಾನು ನೋಡಲಿಲ್ಲ ಅವ್ರು ಹೋಗುವಾಗ. ಸೊ ಒಳಗಡೆ ಇದ್ದೆ ನಾನು, ಅವ್ರು ಹೋಗುವಾಗ ನೋಡಲಿಲ್ಲ. ಸರಿ, ನಾನೊಮ್ಮೆ ಕುಟ್ಟಮುಗೇರಿಗೆ ಹೋಗಿ ಬರ್ತೇನೆ. ಆದರೆ ನಿಮಗೆ ಕುಟ್ಟಮುಗೇರಲ್ಲಿ ಸಿಗ್ತೇನೆ ಮತ್ತೆ, ಇಲ್ಲಾಂದರೆ ಹೋಗುವುದು. ಕುಟ್ಟಮುಗೇರಿ ಒಂದೇ ಮಳೆ ಬರ್ತಾ ಇದೆ, ಸಖತ್ತಾಗಿ ಮಳೆ ಬರ್ತಾ ಇದೆ. ಗಿಡ ಕೂಡ ನೆಟ್ಟಿದ್ದೇನಲ್ವಾ, ಚೆನ್ನಾಗಾಗಿದೆ. ನನಗೆ ತುಂಬ ಖುಷಿ ಆಯಿತು ಮಳೆ ಬರ್ತಾ ಇದೆ ಅಂತೇಳಿ. ಸೊ ಇಲ್ಲಿ ಕೂಡ ಅಷ್ಟೇ, ಒಂದು ಹಲಸಿನ ಹಣ್ಣು ಬಿದ್ದಿದೆ ಅಂತ ಅನಿಸುತ್ತೆ ನನಗೆ. ಹೌದು, ಇಲ್ಲೊಂದು ಹಲಸಿನ ಹಣ್ಣು ಕೂಡ ಇದೆ. ಸೊ ನೋಡೋಣ. ಹಾಗೆ ಮಳೆಗೆ ಮೊಬೈಲನ್ನು ಇಟ್ಕೊಂಡಿದ್ದೇನೆ. ಖುಷಿ ಆಗ್ತಾ ಇದೆ, ಮಳೆ ಬಂದಿದೆ ಅಂತ. ಮನೆಗೆ ಬಂದು ತಲುಪಿದೆ. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.